ಅಲ್ಲಮ ಪ್ರಭುಗಳ ವಚನಗಳು ಸಂಚಿಕೆ 1 ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆ ಟಿವಿ ಕನ್ನಡ. ಅಲ್ಲಮ ಪ್ರಭುಗಳ ವಚನಗಳು ಮತ್ತಷ್ಟು ಜನಕ್ಕೆ ತಲುಪಬೇಕಾದರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಗಳನ್ನು ಪ್ರೋತ್ಸಾಹಿಸಲು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ₹5 ಡೊನೇಟ್ ಮಾಡಿ. ಧನ್ಯವಾದಗಳು. ಒನ್ನು ಮಾಯೆ ಎಂಬರು ಒನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣೋ ಗುಹೇಶ್ವರ. ನೋಡಿ, ಈ ಒಂದು ಅದ್ಭುತ ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ತಾವು ಮಾಡುವ ತಪ್ಪುಗಳಿಗೆ ಹೊರಗಿನ ವಸ್ತುಗಳನ್ನು ವ್ಯಕ್ತಿಗಳನ್ನು ಹೊಣೆಯಾಗಿಸುವುದು ಮಾನವನ ಸಹಜ ದೌರ್ಬಲ್ಯ. ಸ್ವಂತ ತನ್ನ ಕೋರಿಕೆಗಳನ್ನು ನಿಯಂತ್ರಿಸಿಕೊಳ್ಳಲಾಗದೆ ಹೆಣ್ಣಿನ ಸೌಂದರ್ಯ, ಭೂಮಿಯ ಒಡೆತನದಿಂದ ದೊರಕುವಂತಹ ಅಂತಸ್ತು, ಬಂಗಾರಕ್ಕಿರುವಂತಹ ಸಾರ್ವತ್ರಿಕ ಮೌಲ್ಯ ತನ್ನನ್ನು ಪ್ರಲೋಭನೆಗೊಳಿಸಿತು ಎಂದು ದೂರುವುದರಲ್ಲಿ ಅರ್ಥವಿಲ್ಲ. ಅವರವರ ದೌರ್ಬಲ್ಯವೇ ಅವರವರಿಗೆ ಮಾಯೆಯಾಗಿ ಕಾಡುತ್ತದೆ ಎಂದು ಇಲ್ಲಿ ಹೇಳಿದ್ದಾರೆ. ಒಳಗೆ ತೊಳೆಯಲರಿಯದೆ ಹೊರಗ ತೊಳೆದು ಕುಡಿಯುತ್ತಿದ್ದರಯ್ಯ, ಪಾದೋದಕ ಪ್ರಸಾದವನ್ನರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ. ಈ ಒಂದು ಸುಂದರವಾದಂತಹ ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ಕೇವಲ ಬಾಹ್ಯ ಶುದ್ಧತೆಗೆ ಪ್ರಾಧಾನ್ಯತೆ ಕೊಟ್ಟು ಒಳಗಿನ ಕೊಳಕನ್ನು ಹಾಗೆ ಉಳಿಸಿಕೊಳ್ಳುವವರನ್ನು ಅಲ್ಲಮನು ಕಡುವಾಗಿ ಟೀಕಿಸಿದ್ದಾನೆ. ಉಟ್ಟ ಬಟ್ಟೆಯಲ್ಲಿ ಮುಳುಗೇಳುವುದು ಒಂದೇ, ದೇಹಕ್ಕೆ ಅಂಟಿಕೊಂಡಿರುವ ಕಳಂಕವನ್ನು ಮೆತ್ತುಕೊಂಡಿರುವುದು ಒಂದೇ. ಇಂಥವರು ಗುಹೇಶ್ವರನ ಪಾದೋದಕ ಪ್ರಸಾದಗಳಿಗೆ ಅನರ್ಹರು ಎಂದು ಇಲ್ಲಿ ಭಾವಿಸಿದ್ದಾರೆ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಒಂದು ಹೆಣ್ಣು ಮಣ್ಣಿಗೆ ಸತ್ತದ್ದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವನಾರನೂ ಕಾಣೆ. ನೋಡಿ, ಈ ಒಂದು ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ಹೆಣ್ಣು ಮಣ್ಣು ಹೊನ್ನಿಗೆ ಆಸೆ ಆಮಿಷಗಳಿಗೆ ಬಲಿ ಬಿದ್ದವರಲ್ಲಿ ಪರಸ್ಪರ ಘರ್ಷಣೆಗಳುಂಟಾಗಿ ಎಷ್ಟೋ ಸಾವು ನೋವುಗಳು ಸಂಭವಿಸಿದವು. ಶಾಶ್ವತ ಶಾಂತಿ ನೀಡಬಲ್ಲ ದೈವ ಸಾನ್ನಿಧ್ಯಕ್ಕಾಗಿ ಹೋರಾಡಿ ಸತ್ತವರನ್ನು ನಾನು ಕಂಡಿಲ್ಲವೆಂದು ಅಲ್ಲಮ ಪ್ರಭುಗಳು ಇಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೊಟ್ಟ ಕುದುರೆಯ ನೇರಲಾರದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಅಲ್ಲಣವ ಹೊತ್ತುಕೊಂಡು ಬಳಲುತ್ತಿದ್ದಾರೆ, ಗುಹೇಶ್ವರನೆಂಬ ಲಿಂಗವನೆತ್ತಬಲ್ಲರೋ. ನೋಡಿ, ಈ ಒಂದು ಅದ್ಭುತ ವಚನದಲ್ಲಿ ಎಂತಹ ಅರ್ಥ ಒಳಗೊಂಡಿದೆ ಅಂತೇಳಿ. ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಎಂದು ನೆಪ ಹೇಳುತ್ತಾ ಇನ್ನೊಂದು ಕುದುರೆಯನ್ನು ಬಯಸುವುದು ಧೀರರ ಲಕ್ಷಣವಲ್ಲ. ಈ ಅವಿವೇಕದಿಂದಲೇ ಜಗತ್ತು ಜಂಜಾಟಗಳನ್ನು ಹೊತ್ತು ಸಂಕಟ ಪಡುತ್ತಿದೆ. ಇರುವುದರಲ್ಲೇ ತೃಪ್ತರಾಗಿ ಇಹಪರಗಳಿಗೆ ಪೂರಕವಾಗಬಲ್ಲ ಬದುಕನ್ನು ನಡೆಸಲಾಗದವರು ಇನ್ನು ಗುಹೇಶ್ವರನನ್ನು ಸೇರಬಲ್ಲರೆ ಎಂದು ಈ ಒಂದು ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಬೆಟ್ಟಕ್ಕೆ ಚಳಿಯಾದೆಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆಯಾದೆಡೆ ಏನ ನುಡಿಸುವರಯ್ಯ, ಭಕ್ತನು ಭವಿಯಾದೆಡೆ ಏನನು ಪಮಿಸುವೆನಯ್ಯ ಗುಹೇಶ್ವರ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಅಲ್ಲಮ ಪ್ರಭುಗಳ ಮನದಾಳದ ಮಾತು ಹೇಗಿದೆ ಎಂದು. ಬೆಟ್ಟಕ್ಕೆ ಚಳಿಯಾದರೆ ಅದಕ್ಕೆ ಏನನ್ನೂ ಹೊದಿಸಲಾಗದು, ಬಯಲು ಬೆತ್ತಲೆಯನ್ನ ಮುಚ್ಚಲಾಗದು. ಏಕೆಂದರೆ ಬೆಟ್ಟವು ಬಯಲು ಆಚ್ಛಾದನೆಗಳನ್ನು ಮೀರಿದಂತಹವು, ಅವು ಹಾಗೇ ಇರಬೇಕು. ಭಕ್ತನು ಲೌಕಿಕ ಆಸೆಗಳಿಂದ ಮುಕ್ತನಾಗಿರಬೇಕು. ಅವನನ್ನು ಭವಬಂಧನಗಳು ಆವರಿಸಿದರೆ ಒಲಿಸುವುದಾದರೂ ಯಾರಿಗೆ ಎಂದು ಇಲ್ಲಿ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ.
ಪ್ರಾಣಲಿಂಗಕ್ಕೆ ಕಾಯಕವೇ ಸಜ್ಜೆ. ಆಕಾಶ ಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ. ಹೃದಯ ಕಮಲದಲ್ಲಿ ಶಿವ ಶಿವ ಎಂಬ ಶಬ್ದ. ಇದು ಅದ್ವೈತ ಕಾಣ ಗುಹೇಶ್ವರ. ನೋಡಿ, ಈ ಒಂದು ವಚನದಲ್ಲಿ ಅಲ್ಲಮ ಪ್ರಭುಗಳು ಒಬ್ಬ ಶಿವಭಕ್ತನ ಅದ್ವೈತ ಸಾಧನೆ ಹೇಗಿರಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಪ್ರಾಣವನ್ನು ಲಿಂಗವೆನ್ನುವುದಾದಲ್ಲಿ ಕಾಯವೇ ಅದರ ನೆಲೆ. ಆಕಾಶ ಗಂಗೆಯಲ್ಲಿ ಅದಕ್ಕೆ ಮಜ್ಜನ ಆಗುತ್ತದೆ. ಹೂವಿನ ಅಗತ್ಯವಿಲ್ಲದೆ ಭಕ್ತಿಯ ಪರಿಮಳದಿಂದಲೇ ಪ್ರಾಣಲಿಂಗದ ಆರಾಧನೆಯಾಗಬೇಕು. ಹೃದಯ ಕಮಲದಲ್ಲಿ ಶಿವ ಶಿವ ಎಂಬ ನುಡಿ ಪ್ರತಿಧ್ವನಿಸುತ್ತಿರಬೇಕು. ಇದು ಲಿಂಗಾಂಗಗಳ ನಡುವಿನ ನಿಜವಾದ ಅದ್ವೈತ ಸಾಧನೆ ಎಂದು ಇಲ್ಲಿ ಶಿವಭಕ್ತಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಎನ್ನ ಮನದ ಕೊನೆಯ ಮೊನೆಯ ಮೇಲೆ ಅಂಗವಿಲ್ಲದ ರೂಪನ ಕಂಡು ಆತನ ಕಂಡು ಬೆರಗಾದೆನವ್ವ. ಎನ್ನಂತರಂಗದ ಅತುಮನೊಳಗೆ ಅನಿಮಿಷ ನಿಜೈಕ್ಯ ಗುಹೇಶ್ವರನ ಕಂಡು. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಅಲ್ಲಮ ಪ್ರಭುಗಳು ದೇವರು ಎಲ್ಲಿದ್ದಾನೆ ಎಂಬ ಒಂದು ಸುಳಿವನ್ನು ಹೇಳಿದ್ದಾರೆ. ನನ್ನ ಮನದ ತುದಿಯ ಮೊನಚಿನಲ್ಲಿ ನಿರಾಕಾರವಾದ ಗುಹೇಶ್ವರನನ್ನು ಕಂಡೆನು. ಆತನ ದರ್ಶನ ನನ್ನನ್ನು ಬೆರಗುಗೊಳಿಸಿತು. ನನ್ನಾತ್ಮದಲ್ಲಿ ಅನಿಮಿಷ ನಿಜೈಕ್ಯ ದೇವಾದಿದೇವ ಗುಹೇಶ್ವರನನ್ನು ಕಂಡುಕೊಂಡೆನು ಎಂದು ಇಲ್ಲಿ ಹೇಳಿದ್ದಾರೆ. ಅಂದರೆ ಇವರ ಭಾವಾರ್ಥ, ದೇವರು ಬೇರೆಲ್ಲೂ ಇಲ್ಲ, ನಮ್ಮ ಆತ್ಮದಲ್ಲಿ ನಮ್ಮೊಳಗೆ ಅಡಗಿದ್ದಾನೆ, ಅದನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು ಅಂತೇಳಿ ಇಲ್ಲಿ ಎಲ್ಲರಿಗೂ ಕರೆಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ಬೋದು, ಬಸವಣ್ಣವರು ಸಹ ಇದೇ ರೀತಿಯಾಗಿ ಒಂದು ಹೇಳಿದ್ದರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತೇಳಿ. ಹಾಗಾಗಿ ವಚನಕಾರರು ಪ್ರತಿಯೊಬ್ಬರು ದೇವರನ್ನು ನಮ್ಮಲ್ಲಿಯೇ ಕಂಡುಕೊಳ್ಳಬೇಕೆಂದು ಹೇಳಿದ್ದಾರೆ. ಬೇಡದ ಮುನ್ನ ಮಾಡಬಲ್ಲಡೆ ಭಕ್ತ, ಬೇಡುವನೇ ಲಿಂಗ ಜಂಗಮ. ಬೇಡುವರೆಗೆಯೂ ಬೇಡಿಸಿ ಕೊಂಬವರೆಗೆಯೂ ಪ್ರಸಾದವಿಲ್ಲ ಗುಹೇಶ್ವರ. ನೋಡಿ, ಈ ಒಂದು ವಚನವನ್ನು ನಾವು ಗಮನಿಸಿದಾಗ ಅಲ್ಲಮ ಪ್ರಭುಗಳು ಬೇಡುವುದನ್ನು ಅಂಗೀಕರಿಸಿಲ್ಲ. ಬಹುಶಃ ಬಸವಣ್ಣನವರಂತೆ ಅಲ್ಲಮರು ಕೂಡ ಕಾಯಕ ಧರ್ಮವನ್ನು ಪ್ರತಿಪಾದಿಸುತ್ತಾರೆ. ಹಾಗೆಯೇ ಬೇಡಿಸಿಕೊಂಡವರೂ ಸಹ ಅಹಂಕಾರದಿಂದ ಬೀಗುವುದು ತರವಲ್ಲ. ಅಪಾತ್ರರಿಗೂ ಪಾತ್ರದಾನಿಗಳಿಗೂ ಗುಹೇಶ್ವರನ ಕಾರುಣ್ಯ ದೊರಕದು ಎಂದು ಅಲ್ಲಮರು ಅಭಿಪ್ರಾಯ ಇದ್ದಂತಿದೆ. ಅಂದರೆ ಈ ಒಂದು ವಚನದ ಅರ್ಥ, ಶಿವಶರಣರು ಕಾಯಕವನ್ನು ಮಾಡಬೇಕೇ ಹೊರತು ದಾನವನ್ನು ಬೇಡುವಂಥವರಾಗಬಾರದು ಎಂದು ಆಗಿದೆ. ಒಳ್ಳೆಯದನ್ನು ಹಂಚೋಣ, ಒಳ್ಳೆಯದನ್ನೇ ಮಾಡೋಣ. ಧನ್ಯವಾದಗಳು.